ಒಳಗೂ ಪರಿಶುದ್ಧ, ಹೊರಗೂ ಪರಿಶುದ್ಧ. ನನ್ನನ್ನು ನಾನು ಕಂಡುಕೊಂಡೆ. ನಮಸ್ಕಾರ ಮುದ್ರೆಯಲ್ಲಿ ಎರಡೂ ಕೈಗಳನ್ನು ನಮಸ್ಕಾರ ಮುದ್ರೆ 3 ಬಾರಿ ಮಾಡಿ. ಇಲ್ಲಿ ಮೆಡಿಟೇಷನ್ ಮಾಡಿದ್ದು ಫಿಸಿಕಲ್, ಮೆಂಟಲ್ ಆ್ಯಂಡ್ ಸ್ಪಿರಿಚುವಲ್ ಆಗಿ ಎಲ್ಲಾನು ಬ್ಯಾಲೆನ್ಸ್ ಮಾಡೋದ್ರ ಜೊತೆಗೆ ನಮ್ಮದು ಸೋಲ್ ಏನಿದೆ ಅದನ್ನು ರಿಫ್ರೆಶ್ ಮಾಡ್ತು. ಮೈ ತೊಳ್ಕೊಂಡ್ರೆ ಹೊರಗಡೆ ಪರಿಶುದ್ಧ ಆಗ್ತದೆ. ನದಿಯ ಮಧ್ಯ ಧ್ಯಾನ ಮಾಡಿದ್ರೆ ಒಳಗಡೆ ಪರಿಶುದ್ಧ ಆಗ್ತದೆ. ಮನಸ್ಸು ತುಂಬ ಶಾಂತವಾಯಿತು. ಅರ್ಧ ಗಂಟೆ ನಾವು ಏನು ಇದೆ ನಾವು ಮಾಡಿದ್ವಲ್ಲ ಈ ಕಾರ್ಯಕ್ರಮದಲ್ಲಿ ನಮ್ಮನ್ನು ನಾನೇ ಕಳ್ಕೊಂಡ್ಬಿಟ್ಟಿದೆ. ಮೆಮೊರಿ ಪವರ್ನ ಇನ್ಕ್ರೀಸ್ ಮಾಡ್ಕೊಳ್ಳೋ ಟೆಕ್ನಿಕ್ಸ್. ದೇಹದ ಎದೆಭಾಗಕ್ಕೆ ತೆಗೆದುಕೊಂಡು ಬನ್ನಿ. ಹಾಗೆ ಹೃದಯ ತುಂಬಿರುವ 2 ಕೈಗಳನ್ನು ಮೇಲೆ ಕೆಳಗೆ ಮಾಡಿ ಸ್ಪರ್ಶ ಮಾಡಿ. ಆಗೋದಿಲ್ಲ, ಒಂಥರ ಎನರ್ಜಿ ಬೇರೆ ಲೆವೆಲ್ ಇರುತ್ತೆ ಆ ಧ್ಯಾನ ಮಂದಿರದಲ್ಲಿ ಕೂತ್ಕೊಂಡ್ರೆ. ನೆಕ್ಸ್ಟ್ ಬರ್ತಕ್ಕಂಥ ಕ್ಯಾಂಪ್ಗಳಲ್ಲಿ ನಾವುಗಳು ನಮಗೇನು ಅನುಭವ ಆಗಿದೆ, 3 ದಿನ ತುಂಬ ಅನುಭವ ಆಗಿದೆ ಸರ್. 1 ತಿಂಗಳು ಇನ್ನೊಂದು 6 ತಿಂಗಳು ರೀಚಾರ್ಜ್ ಆಗ್ಬೋದು. ಮೂರು ದಿನಕ್ಕೆ 6 ತಿಂಗಳು ಪವರ್ ಬಂತು ಅನ್ನೋ ಥರ ಆಗಲಿ, ಮತ್ತು ಕಾನ್ಸಂಟ್ರೇಷನ್ನ ಇನ್ಕ್ರೀಸ್ ಮಾಡ್ಕೊಳ್ಳೋ ಟೆಕ್ನಿಕ್ಸ್ ಆಗಲಿ ಎಲ್ಲ ಇಲ್ಲಿ ಹೇಳ್ಕೊಟ್ರು. ಜೀವಮಾನದಲ್ಲಿ ನನಗೆ ಯಾವತ್ತೂ ಅರ್ತಿರಲಿಲ್ಲ ಸರ್ ಅಂಥದ್ದು. ಚಕ್ರಗಳನ್ನು ಆಕ್ಟಿವ್ ಮಾಡಿಕೊಳ್ಳುವಂಥದ್ದಕ್ಕೆ ಈ ಪ್ರಕೃತಿಗಳು ಎಷ್ಟು ಪೂರಕವಾಗಿರ್ತದೆ ಅನ್ನೋ ಅರಿವನ್ನು ಮೂಡಿಸೋಕ್ಕೋಸ್ಕರ ಇವ್ರನ್ನ ಸ್ವಾಸ್ಥ್ಯ ಶಿಬಿರದ ಆದಿ ಆರೋಗ್ಯ ಆಸ್ಪತ್ರೆಯ ಎಲ್ಲರನ್ನ ಇಲ್ಲಿ ಕರೆಸಿ ಒಂದು ಧ್ಯಾನವನ್ನು ಮಾಡುವಂಥ ಕ್ರಿಯೆ ಇದು. ಈ ಕ್ರಿಯೆಯನ್ನು ಯಾವತ್ತೂ ಬಹುಶಃ ಅವರಿಗೆ ಕಣ್ಣು ಮುಚ್ಚಿದ್ರೆ ಒಂದು ಧ್ಯಾನ ಮಾಡಬೇಕಂದ್ರೂ ಒಂದು ಸೌಂಡ್ ಕೇಳಬೇಕು ಅವ್ರಿಗೆ. ಪ್ರಕೃತಿ ಅಂದರೆ ದೇವರ ಸಮಾನ. ಆ ಪ್ರಕೃತಿಯ ಮಧ್ಯದಲ್ಲಿ ಅಂದರೆ ನದಿಯ ಮಧ್ಯದಲ್ಲಿ ಧ್ಯಾನ ಮಾಡುವಂಥದ್ದು ಇದೆಯಲ್ಲ, ಬಹುಶಃ ಎಲ್ಲರಿಗೂ ಈ ಭಾಗ್ಯ ಸಿಕ್ಕೋದಿಲ್ಲ. ಇದು ಭಾಗ್ಯವೋ ಅಂತ ಹೇಳ್ತಾರಲ್ಲ, ಹಾಗೆ ಇದು ನದಿಯ ಮಧ್ಯದಲ್ಲಿ ಕೂತ್ಕೊಂಡು ಧ್ಯಾನ ಮಾಡುವ ಭಾಗ್ಯವೋ ಭಾಗ್ಯ ಅಂತ ಹೇಳಲಿಕ್ಕೆ ನಾನು ಬಯಸ್ತೀನಿ. ಅದರಲ್ಲೂ ಕಾವೇರಿ ಮಾತೆ ಅಂತಂದರೆ ಬಹಳ ವಿಶೇಷವಾಗಿ ನಾವು ಜೀವನದಿ ಅಂತಂದರೆ ನಾವು ಯಾವಾಗಲೂ ಹೇಳ್ತಾ ಇರ್ತೀವಿ, ತಾಯಿ 1 ವರ್ಷ 2 ವರ್ಷ ಹಾಲು ಕುಡಿಸ್ತಾರೆ. ಮಗು ಸಣ್ಣದಿದ್ದಾಗ ನೀರು ಕುಡಿಸಲ್ಲ, ಹಾಲು ಕುಡಿಸಿ ಬೆಳೆಸ್ತಾರೆ ತಾಯಿ. ಆದರೆ ಸಾಯೋವರೆಗೂ ನಾವು ಕುಡಿಬೇಕಾಗಿರೋದು ಯಾವುದು ಅಂದರೆ ನೀರು ಕುಡಿಬೇಕು. ಹಾಗೆ ನಮ್ಮ ಸಾಯೋವರೆಗೂ ನೀರು ಕುಡಿಸುವಂಥ, ದಾಹವನ್ನು ತೀರಿಸುವಂಥ ಕಾವೇರಿಯ ಮಾತೆಯ ಮಡಿಲಲ್ಲಿ ಧ್ಯಾನ ಮಾಡೋದಿದೆಯಲ್ಲ, ಇದು 2ನೇ ತಾಯಿಯ ಮಡಿಲಲ್ಲಿ ಕುಂತಷ್ಟು ಸೌಭಾಗ್ಯ. ಆ ಫೀಲಿಂಗನ್ನು ಅನುಭವಿಸಬೇಕು, ಆ ಒಂದು ಸ್ಪರ್ಶದ ಅನುಭವನ ಅನುಭವಿಸಬೇಕು. ಇಂಥ ಒಂದು ಅವಕಾಶ ನಮ್ಮ ಶಿಬಿರಾರ್ಥಿಗಳಿಗೆ ಸಿಕ್ಕಿರುವಂಥದ್ದು ಅವರ ಪುಣ್ಯ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಯಸ್ತೇನೆ. ನಿಮ್ಮ ಚಿನ್ಮುದ್ರೆಯನ್ನು ಆರಾಮಾಗಿ ಕೂರಬೇಕು. ಚಿನ್ಮುದ್ರೆಯನ್ನು ಹಾಕ್ಕೊಳ್ಳಿ. ಚಿನ್ಮುದ್ರೆಯನ್ನು ಹಾಕ್ಕೊಳ್ಳಿ. 2 ಕಣ್ಣುಗಳನ್ನು ಮುಚ್ಚಿ, 2 ಕಣ್ಣುಗಳನ್ನು ಮುಚ್ಚಿ. ಸೊಂಟ ಸ್ಟ್ರೈಟ್ ಇರಲಿ, ಕುತ್ತಿಗೆ ಸ್ಟ್ರೈಟ್ ಇರಲಿ, ಅದನ್ನು ಗಮನಿಸ್ತಾ. ಯಾಕೆ ಅಂದರೆ ಮೂಲಾಧಾರ ಆಕ್ಟಿವ್ ಆಗಬೇಕು. ಮೂಲಾಧಾರ ಆಕ್ಟಿವ್ ಆಗಬೇಕಂದ್ರೆ ಸ್ಟ್ರೈಟಾಗಿರಬೇಕು. ನಿಮ್ಮ ಉಸಿರಾಟವನ್ನು ಪ್ರಾರಂಭಿಸಿ. ಉಸಿರನ್ನು ಬಿಡುವಂಥದ್ದು ಗಮನಿಸಿ, ಉಸಿರನ್ನು ತೆಗೆದುಕೊಳ್ಳುವಂಥದ್ದನ್ನು ಗಮನಿಸಿ. ಉಸಿರನ್ನು ಬಿಡ್ತಾ ನನ್ನ ಮನಸ್ಸಲ್ಲಿ ಬೇರೆ ಬೇರೆ ಆಲೋಚನೆಗಳನ್ನೆಲ್ಲ ನಾನು ಬಿಟ್ಟಿದ್ದೀನಿ. ನನ್ನ ಮನಸ್ಸಿನಲ್ಲಿ ತಲೆಯಲ್ಲಿ ಯಾವುದೂ ಏನು ಆಲೋಚನೆಗಳನ್ನು ನಾನು ಇಟ್ಟುಕೊಳ್ತಾ ಇಲ್ಲ, ಎಲ್ಲ ಬಿಟ್ಟಿದ್ದೀನಿ ಅಂತೇಳಿ. ಯಾಕೆಂದರೆ ಖಾಲಿ ಮಾಡಬೇಕು. ಈಗ ನಾನು ಈ ಕಲ್ಲು ಮೇಲೆ ಕೂತಿದ್ದೀನಿ, ನಾನು ಖಾಲಿ ಆದರೆ ಈ ಜಾಗದಲ್ಲಿ ಇನ್ನೊಬ್ಬರು ಕೂರ್ಬೋದು. ಆದರೆ ನೀವು ಶಾಂತಿಯನ್ನು ಕೂರಿಸ್ಕೋಬೇಕು ಅಂದರೆ, ನೆಮ್ಮದಿಯನ್ನು ಕೂರಿಸ್ಕೋಬೇಕು ಅಂದರೆ, ಸಮಾಧಾನವನ್ನು ಕೂರಿಸ್ಕೋಬೇಕು ಅಂದರೆ
ಪ್ರೇಮವನ್ನು ಕೂರಿಸ್ಕೋಬೇಕು ಅಂತ ಅಂದರೆ ದ್ವೇಷವನ್ನು ಬಿಡಬೇಕು, ಕೋಪವನ್ನು ಬಿಡಬೇಕು, ಅಹಂಕಾರವನ್ನು ಬಿಡಬೇಕು, ದುರಾಲೋಚನೆಗಳನ್ನು ಬಿಡಬೇಕು, ಕೆಟ್ಟ ಮನಸ್ಥಿತಿಯನ್ನು ಬಿಡಬೇಕು, ಮನಸ್ಸನ್ನು ಮಾದೇವನಾಗಿ ಮಾಡಿಕೊಳ್ಬೇಕು, ಮನಸ್ಸನ್ನು ಮಹಾದೇವನಾಗಿ ಮಾಡಿಕೊಳ್ಬೇಕು. ಈಗ ನೀವು ಮನಸ್ಸು ಪರಿಶುದ್ಧವಾದರೆ ಅದೇ ಮಾದೇವ. ಇದು ನಿಮ್ಮ ಶರೀರವನ್ನು ಮಾದೇವನ ಶರೀರವಾಗಿ, ಭಗವಂತನ ಶರೀರವಾಗಿ ಕನ್ವರ್ಟ್ ಮಾಡಬೇಕೀಗ. ಈ ನದಿ ಸೌಂಡನ್ನು ಗಮನಿಸ್ತಾ ಕಿವಿಯಲ್ಲಿ ಆ ಶಬ್ದವನ್ನು ಕೇಳ್ತಾ ನಿಮ್ಮ ಮೂಲಾಧಾರವನ್ನು ಆಕ್ಟಿವ್ ಮಾಡ್ಕೊಳ್ಳೋದ್ರ ಮುಖಾಂತರ ನದಿ ಸೌಂಡ್ ಕಿವಿಯಲ್ಲಿ ಕೇಳ್ತಾ ಮೂಲಾಧಾರದ ಮೇಲೆ ಗಮನ ಇಟ್ಟು ನಾವು ಕುಂತಿರೋ ಜಾಗ ಮಧ್ಯಭಾಗದಲ್ಲಿರುವಂಥ ಭೃಗು ಮಧ್ಯಭಾಗವನ್ನು ಗಮನಿಸ್ತಾ 9 ಬಾರಿ ಉಸಿರನ್ನು ಬಿಡ್ತಾ ಉಸಿರನ್ನು ತೆಗೆದುಕೊಳ್ಳಿ. ಮೂಲಾಧಾರವನ್ನೇ ಗಮನಿಸ್ತಾ ಸ್ವಾದಿಷ್ಠಾನ ತನ್ನ ಒಕ್ಕಳದ ಕೆಳಭಾಗದಲ್ಲಿ ಗಮನಿಸ್ತಾ ಸ್ವಾದಿಷ್ಠಾನ 9 ಬಾರಿ ಉಸಿರನ್ನು ಬಿಡ್ತಾ ಉಸಿರನ್ನು ತೆಗೆದುಕೊಳ್ಳಿ. ಎದೆಯ ಭಾಗದಿಂದ ಹೊಟ್ಟೆಯ ಭಾಗವನ್ನು ಗಮನಿಸ್ಕೊಳ್ಬೇಕು. ಮಣಿಪುರ 9 ಟೈಮ್ಸ್ 9 ಬಾರಿ ಉಸಿರಾಟವನ್ನು ಆಡಬೇಕು. 9 ಬಾರಿ ಉಸಿರಾಟವನ್ನು ಆಡಬೇಕು. ಎದೆಯ ಭಾಗವನ್ನು ಗಮನಿಸ್ತಾ ಅನಾಹುತ ಎದೆಯ ಭಾಗವನ್ನು ಗಮನಿಸಿ 9 ಟೈಮ್ಸ್ 9 ಬಾರಿ ಉಸಿರಾಟವನ್ನಾಡಿ ಎದೆ ಭಾಗವನ್ನು ಗಮನಿಸಿ ಎದೆ ಭಾಗವನ್ನು ಗಮನಿಸಿ ಒಂಬತ್ತು ಬಾರಿ ಅದನ್ನೇ ಗಮನಿಸಿ ವಿಶುದ್ಧ ಪ್ರತಿ ಅಂಗಾಂಗಗಳಲ್ಲಿರುವ ಚಕ್ರಗಳು ಚಲನಶೀಲ ಆಗಬೇಕು, ಆಕ್ಟಿವ್ ಆಗಬೇಕವು. ಒಂದು ವಾಹನದಲ್ಲಿ ಕ್ಲಚ್ಚು, ಬ್ರೇಕು, ಎಸ್ಲೇಟ್ರು ಹೇಗೆ ಅವು ಸಮತೋಲನವಾಗಿಲ್ಲ ಅಂತ ಅಂದರೆ ಗಾಡಿ ಓಡಿಸೋಕ್ಕಾಗೋದಿಲ್ವೋ, ಸರಿಯಾಗಿ ಕಾರ್ ಇಲ್ಲ ಅಂತ ಹೇಳ್ತೀವೋ,
ಹಾಗೆ ನಮ್ಮ ಚಕ್ರಗಳು ಆಕ್ಟಿವ್ ಸರಿಯಾಗಿಲ್ಲ ಅಂತಂದರೆ ನಮ್ಮ ಮನಸ್ಸು ಸರಿಯಾಗಿರೋದಿಲ್ಲ, ಆವಾಗ ನಮ್ಮ ಬುದ್ಧಿ ಸರಿಯಾಗಿರೋದಿಲ್ಲ, ನಮ್ಮ ದೇಹದಲ್ಲಿ ಏರುಪೇರುಗಳಾಗ್ತವೆ, ದೇಹದ ಇನ್ಬ್ಯಾಲೆನ್ಸು ವಿಶುದ್ಧ 9 ಬಾರಿ. ಭ್ರೂಮಧ್ಯ ಹಣೆಯ ಮಧ್ಯ ಭಾಗದಲ್ಲಿ 2 ಕಣ್ಣುಗಳ ಹಣೆಯ ಭಾಗದಲ್ಲಿ ಭ್ರೂಮಧ್ಯ ಅದನ್ನು ಗಮನಿಸಿ. 9 ಟೈಮ್ಸ್ ಆಜ್ಞಾಚಕ್ರ, ವೆರಿ ವೆರಿ ಇಂಪಾರ್ಟೆಂಟ್. ಆಜ್ಞಾಚಕ್ರದಲ್ಲಿ ನಿಮ್ಮೆಲ್ಲರಿಗೂ ಗೊತ್ತಿದೆ, ತ್ರಿನೇತ್ರ ಈಶ್ವರ ಅಂತಂದರೆ 3ನೇ ಕಣ್ಣಿರುವ ಆಜ್ಞಾಚಕ್ರ, ಇದು ಯಾರಿಗೆ ಆಕ್ಟಿವ್ ಇರ್ತವೋ ಅವರಿಗೆ ಅರಿವು ಇನ್ನೊಂದೇನೋ ಕಾಣಿಸ್ತದೆ. ಯೋಗಶಾಸ್ತ್ರದಲ್ಲಿ ಈ ಒಂದು ಚಕ್ರ ಆಕ್ಟಿವ್ ಆಯಿತು ಅಂತಂದರೆ ಮುಂದಾಲೋಚನೆಗಳು ಗೊತ್ತಾಗ್ತದೆ. ಈ ಆಜ್ಞಾಚಕ್ರ ಇಡೀ ಶರೀರವನ್ನು ಸಮತೋಲನವಾಗಿ ಇರಲಿಕ್ಕೆ ಸಾಧ್ಯ, ಇಡೀ ಮನಸ್ಸುಗಳನ್ನು ಕಂಟ್ರೋಲ್ ಮಾಡಲಿಕ್ಕೆ ಸಾಧ್ಯ. ಆಜ್ಞಾಚಕ್ರ ಹಾಗೇ 9 ಬಾರಿ ಆಯಿತು ಅಂತ 9 ಟೈಮ್ಸ್ ಆಜ್ಞಾಚಕ್ರ. ಸಹಸ್ರಾರು ಚಕ್ರ 7. ನದಿಗಳು ಹೇಗೆ 7 ಇದೆಯೋ, ಗಂಗೆ ಚ ಯಮುನೆ ಚೈವ ಗೋದಾವರಿ ನರ್ಮದೆ ಸಿಂಧು ಕಾವೇರಿ ಜಲಸ್ಮನ್ನಿಧಂ ಕುರು. 7 ನದಿಗಳು ಹೇಗೋ, 7 ಸಂಗೀತದಲ್ಲಿ ಸ್ವರಗಳು ಹೇಗೋ, 7 ಋಷಿಗಳು ಹೇಗೋ, 7 ಋಷಿಗಳು ಹೇಗೋ, 7 ಮಾತೃಕೆಯರು ಹೇಗೋ, ಹಾಗೆ ಸಹಸ್ರಾರು ಚಕ್ರಕ್ಕೆ 9 ಬಾರಿ ಉಸಿರಾಟವನ್ನಾಡಿ. ತಲೆಯ ಮಧ್ಯಭಾಗ ಸಹಸ್ರಾರು ಚಕ್ರ, ಮುಖದಲ್ಲಿ ಮಂದಹಾಸ ಇರಲಿ, ನಗು ಇರಲಿ, ದೇಹದಲ್ಲಿ ಆನಂದ ಇರಲಿ. ಸಹಸ್ರಾರು ಚಕ್ರ 9 ಟೈಮ್ಸ್. ಅದಾದ ಮೇಲೆ ಸಹಸ್ರಾರು ಚಕ್ರಕ್ಕೆ ಅದನ್ನು ಹಂಗೆ ಅಲ್ಲಿ ತಲೆ ಮೇಲೆ ಅದಾಗೇ ಇಟ್ಕೊಂಡು 9 ಬಾರಿ. ಅದಾದಮೇಲೆ ನದಿಯ ಸೌಂಡನ್ನು ಕೇಳ್ತಾ ಇಡೀ ಅಂಗಾಂಗಗಳನ್ನೆಲ್ಲ ಆನಂದಗೊಳಿಸಬೇಕು. ಒಳಗಡೆ ನೋಡ್ತಾ ಗಮನಿಸ್ತಾ, ಒಳಗೂ ಪರಿಶುದ್ಧ, ಹೊರಗೂ ಪರಿಶುದ್ಧ. ನದಿ ಮೈ ತೊಳ್ಕೊಂಡ್ರೆ ಹೊರಗಡೆ ಪರಿಶುದ್ಧ ಆಗ್ತದೆ, ನದಿಯ ಮಧ್ಯ ಧ್ಯಾನ ಮಾಡಿದ್ರೆ ಒಳಗಡೆ ಪರಿಶುದ್ಧ ಆಗ್ತದೆ. ಎಲ್ಲರೂ ಹೊರಗೆ ಪರಿಶುದ್ಧ ಬಂದು ಹೋಗ್ತಾರೆ ನದಿಲಿ, ಆದರೆ ನೀವು ಒಳಗೆ ಪರಿಶುದ್ಧ ಮತ್ತು ಹೊರಗೆ ಪರಿಶುದ್ಧ, 2 ಪರಿಶುದ್ಧ ಮಾಡಿಕೊಳ್ಳುವಂಥ ಒಂದು ಕ್ರಿಯೆ. ಎಲ್ಲವನ್ನು ಗಮನಿಸಿ, ನಿಮ್ಮ ದೇಹವನ್ನು ಗಮನಿಸ್ಕೊಳ್ಳಿ, ನಿಮ್ಮ ಮನಸ್ಸನ್ನು ಗಮನಿಸ್ಕೊಳ್ಳಿ, ಭಾವನೆಗಳನ್ನು ಗಮನಿಸ್ಕೊಳ್ಳಿ. ಎಲ್ಲ ಪರಿಶುದ್ಧವಾಗಿ ಅಂಗಾಂಗಗಳು ಸಹ ಗಮನಿಸ್ತಾ, ಬರೀ ನದಿಯ ತರಂಗಗಳ ನಿಮಗೆ ಯಾವ್ಯಾವ ರೀತಿ ಕಾಣಿಸ್ತದೆ, ಯಾವ್ಯಾವ ರೀತಿ ಕೇಳಿಸ್ತದೆ ಗಮನಿಸ್ತಾ ಹೋಗ್ರಿ. ಚೆನ್ನಾಗಿದೆ.
ಚೆನ್ನಾಗಿದೆ. ಕಳಿಸಿ ನನಗೆ. ಕಳಿಸಿ ಸೂಪರ್ 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 ಚೆನ್ನಾಗಿದೆಯಾ? ಇವತ್ತು ರವಿವಾರ, ಸೂರ್ಯನ ಕಿರಣಗಳೆಲ್ಲ ನಿಮ್ಮ ಶರೀರದಲ್ಲಿ ಸ್ಪರ್ಶ ಮಾಡ್ತಾ ಇದೆ. ಎಳೆ ಬಿಸಿಲು, ಡಿ ವಿಟಮಿನ್ ಇದರಿಂದ ನಿಮಗೆ ಸಿಕ್ಕುವಂಥದ್ದು. ಹಾಗೆ ನಿಮ್ಮ ಆಗಿರುವಂಥವರು ನಮಸ್ಕಾರ ಮುದ್ರೆಯಲ್ಲಿ ಎರಡೂ ಕೈಗಳನ್ನು ನಮಸ್ಕಾರ ಮುದ್ರೆ ದೇಹದ ಎದೆ ಭಾಗಕ್ಕೆ ತೆಗೆದುಕೊಂಡು ಬನ್ನಿ. ಗಮನಿಸಿ, ಎದೆ ಭಾಗಕ್ಕೆ ತಂದು ಗಮನಿಸಿ. ಅದನ್ನು ಗಮನಿಸಿ. ನಿಮ್ಮ ಹಾರ್ಟ್ ಬೀಟು ಇದರೊಳಗಿರ್ತದೆ ನೋಡಿ. ಈಗ ಗಮನಿಸಿ. ನಿಮ್ಮ ನಮಸ್ಕಾರ ಮುದ್ದೆ ಹೃದಯಪೂರ್ವಕವಾಗಿ ವಂದನೆಗಳು ಅಂತ ಕರಿತೀವಲ್ಲ, ಇಲ್ಲಿ ಹೃದಯದ ಸೌಂಡು, ಹೃದಯದ ಹಾರ್ಟ್ ಬೀಟು ನಿಮ್ಮ ಹೃದಯದಲ್ಲಿದೆಯಾ, ಕೈಲಿದೆಯಾ ಗಮನಿಸಿ. ಯಾವ ಥರ ಸೌಂಡ್ ಇದೆ, ಇದು ಯಾವತ್ತಾದರೂ ಅನುಭವಿಸಿದ್ರಾ? ಎರಡೂ ಕೈಗಳನ್ನು ಕ್ಲೀನಾಗಿ ಕೂರಿಸಿ, ಹೆಬ್ಬೆರಳುಗಳನ್ನು 4 ಬೆಳಗ್ಗೆ ಟಚ್ ಮಾಡಿಸ್ಬೇಕು. ಎಸ್, ಟಚ್ ಮಾಡಬೇಕು, ಕೂಡಿಸ್ಬೇಕು. ಬರೀ ಅದನ್ನೇ ಗಮನಿಸಿ. ನೀವು ಮಾಡಿಬಿಟ್ಟು ಅದು ಎರಡು ಹೆಂಗೆ ಒಂದೇ ಸಲ ಹೊಡ್ಕೊಳ್ತದೆ ನೋಡಿ. ಗಮನಿಸಿ, ನೀವು ಹೃದಯಪೂರ್ವಕವಾಗಿ ಮಾಡಿದ್ದೀರಾ ಅಂತ ಗಮನಿಸಿ. ಇನ್ನೂ ಗಮನಿಸಿ. ಹಾಗೆ ಹೃದಯ ತುಂಬಿರುವ ಎರಡು ಕೈಗಳನ್ನು ಮೇಲೆ ಕೆಳಗೆ ಮಾಡಿ ಸ್ಪರ್ಶ ಮಾಡಿ ಕಣ್ಣುಗಳಲ್ಲಿ ಅಂಗೈ ಮಧ್ಯದಲ್ಲಿರುವಂಥ ಸ್ಪರ್ಶವನ್ನು ಕಣ್ಣಿಗೆ ನೀಡಿ 3 ಬಾರಿ ಮಾಡಿ. ಹಾಗೆ ಕೆನ್ನೆಗಳು ಮುಖವನ್ನು ಒರೆಸ್ಕೊಳ್ಳಿ. ಲಾಸ್ಟಲ್ಲಿ 2 ಕೈಗಳನ್ನು ಮುಂದೆ ಚಾಚಿ ನೀವು ಮನೆ ದೇವರನ್ನು ಮುಂದೆ ಚಾಚ್ಕೊಳ್ಳಿ. ಮುಖದ ಮುಂದೆ 2 ಕೈಗಳನ್ನು ಚಾಚ್ಕೊಳ್ಳಿ. ನಿಮ್ಮ ಮನೆ ದೇವರನ್ನು, ಗುರುಗಳನ್ನು, ಪಿತೃಗಳನ್ನು, ಈ ಜನ್ಮ ಕೊಟ್ಟಿರುವಂಥವರು, ಈ ದೇಹಕ್ಕೆ ಸ್ಫೂರ್ತಿ ಕೊಟ್ಟಿರುವಂಥವರನ್ನು ಕೃತಜ್ಞತೆ ಸಲ್ಲಿಸೋ ಮುಖಾಂತರ ಕಾವೇರಿ ಮಾತೆಗೂ ಕೃತಜ್ಞತೆ ಸಲ್ಲಿಸ್ತಾ 2 ಕಣ್ಣುಗಳನ್ನು ನಿಧಾನಕ್ಕೆ ಬಿಡಿ. 2 ಕಣ್ಣುಗಳನ್ನ ನಿಧಾನಕ್ಕೆ ಬಿಡಿ. ಸ್ಲೋಲಿ ಐಸ್. ವಾ, ಸೂಪರ್. ಎಲ್ಲೋಗಿದ್ರಿ ಎಲ್ಲರೂ? ರಿಫ್ರೆಶಿಂಗ್ ಆಗಿ ಅನ್ನಿಸ್ತಿದೆ. ಮೈಂಡೆಲ್ಲ ರಿಲೀಫ್ ಆಯಿತು. ಹೊಸ ಥರ ಇಲ್ಲ, ನಾನು ಇಲ್ಲ ಇದು ಮೊದಲನೇ ಸಾರಿ. ನನಗೊಂದು ಕಡೆ ಕುತ್ಕೊಳ್ಳೋಕ್ಕೆ ಆಗ್ತಾಯಿಲ್ಲ. ಆದರೆ 3 ದಿನ ನಾನು ಪೀಸಾಗಿ ಅನ್ನಿಸ್ತಿದೆ ಇಲ್ಲಿ. ಫೈನಲ್ ಇಯರ್ BBA ಓದ್ತಾ ಇದ್ದೀನಿ. ಹೌದು, ಟ್ರಾಫಿಕ್ ಸೌಂಡ್ ಮಾತ್ರ ಕೇಳಿರೋಳು ಈ ಥರ ಕೇಳ್ತಿರೋದು ತುಂಬ ಖುಷಿ ಅನ್ನಿಸ್ತಿದೆ. ಹೌದು, ತುಂಬ ರೇರ್. ಹೌದು, ಈ ಗಾಳಿ ಶಬ್ದ ಕೇಳಿರಲಿಲ್ಲ. ಹೌದು, ಗುರುಗಳ ಮಾತು ಕೇಳಿರಲಿಲ್ಲ. ಹೇಗನ್ಸುತ್ತೆ?
ಖುಷಿ ಅನ್ನಿಸ್ತಿದೆ, ಹೊಸ ಎಕ್ಸ್ಪೀರಿಯೆನ್ಸು. ಈ ಲೈಫ್ ಟೈಮ್ ಎಕ್ಸ್ಪೀರಿಯೆನ್ಸ್ ಯೋಗ ಇದೆ ನಮಗೆ, ಅದಕ್ಕೆ ನಾವಿಲ್ಲಿ ಬಂದಿದ್ದೀವಿ. ನಾನು ಬ್ಲೆಸ್ಡ್ ಫೀಲ್ ಆಗ್ತಿದೆ. ಓಕೆ, ಎಷ್ಟು ದಿನ ಯೋಗ ಆಯಿತು? 3 ದಿನ ಕ್ಯಾಂಪ್, ಇವತ್ತು ಫೈನಲ್. 3 ದಿನದ ಅನುಭವ ಹೇಗಿತ್ತು? 3 ದಿನದ ಅನುಭವ ಆಗಲೇ ಹೇಳಿದಾಗೆ ನನಗೆ ತುಂಬ ಖುಷಿ ಆಯಿತು. ಈ 3 ದಿನ ಹೇಗೆ ಹೋಯಿತು ಅನ್ನೋದೇ ಗೊತ್ತಾಗಿಲ್ಲ. 24 ಅವರ್ಸಲ್ಲಿ 24 ಅವರ್ಸ್ ಹೇಗೆ ಕಳೆಯೋದು ಅಂತ ನಾವು ಅಲ್ಲಿ ಯೋಚನೆ ಮಾಡ್ತಿದ್ವಿ. ಇಲ್ಲಿ 24 ಅವರ್ಸಲ್ಲಿ ಒಂದು 10 ಮಿನಿಟ್ಸ್ ಬ್ರೇಕ್ ಕೊಡ್ತಾರೇನೋ ಅಂತ ಯೋಚನೆ ಮಾಡ್ತಿದ್ವಿ. ಫುಲ್ ಪ್ಯಾಕ್ಡ್ ಶೆಡ್ಯೂಲ್ ಆಗಿ ಫಿಕ್ಸ್ ಆಗಿ ಏನಾದಮೇಲೆ ಏನೇನು ಮಾಡಬೇಕು ಅನ್ನೋ ತುಂಬ ಅಚ್ಚುಕಟ್ಟಾಗಿ ಹೇಳ್ಕೊಟ್ಟಿದ್ದಾರೆ. ನಿಮ್ಮನ್ನು ನೀವು ಹೆಂಗೆ ಶುದ್ಧಗೊಳಿಸ್ಕೊಂಡ್ರೆ? ನನ್ನನ್ನು ನಾನು ಕಂಡುಕೊಂಡೆ. ಅಲ್ಲಿ ಬೇರೆ ಪ್ರಪಂಚದಲ್ಲಿ ನಾವು ಬೇರೆಯವ್ರನ್ನ ನೋಡಿನೇ ಆಗೋಗಿತ್ತು. ನಮ್ಮದೇನು ನಮ್ಮ ಕ್ವಾಲಿಟೀಸ್ ಅಥವಾ ನಮಗೆ ಶಕ್ತಿ ಏನಿದೆ ಅನ್ನೋದು ರಿಯಲೈಸ್ ಆಗ್ತಿದೆ. ಈಗ ನೆಕ್ಸ್ಟ್ ಏನು ಮಾಡ್ಬೋದು ಅನ್ನೋದು ಒಂದು ಐಡಿಯಾ ಬರುತ್ತೆ. ನಮ್ಮೊಳಗೆ ಏನೋ ಒಂದು ಹೊಸ ರಿಫ್ರೆಶ್ನೆಸ್ ಹೌದು ಆ ಥರ ಶುರುವಾಯಿತು. ಹೌದು, ಪಾಸಿಟಿವ್ ವೈಬ್ಸ್ ಬರ್ತಿದೆ. ಡೆಫಿನೆಟ್ಲಿ 1 ತಿಂಗಳು, ಇನ್ನೊಂದು 6 ತಿಂಗಳು ರೀಚಾರ್ಜ್ ಆಗ್ಬೋದು. 3 ದಿನಕ್ಕೆ 6 ತಿಂಗಳು ಪವರ್ ಬಂತು ಅನ್ನೋ ಥರ. ವಿದ್ಯಾರ್ಥಿಗಳು ಇಲ್ಲಿ ಬರೋದಕ್ಕೆ ಏನು ಹೇಳ್ತೀರಿ? ಖಂಡಿತವಾಗ್ಲೂ ಬರಬೇಕು ವಿದ್ಯಾರ್ಥಿಗಳು ಯಾರ್ಯಾರಿದ್ದಾರೆ. ಒಳ್ಳೆ ಎಕ್ಸ್ಪೀರಿಯೆನ್ಸು. ಈಗ ಗುರುಕುಲ ಪದ್ಧತಿ ಹೋಗಿಬಿಟ್ಟಿದೆ ಅಲ್ವಾ, ಸೊ ಇವಾಗೆಲ್ಲ ಮಾಡರ್ನೈಸೇಷನ್ ಆಗಿಬಿಟ್ಟಿದೆ. ಮತ್ತು ಬ್ಯಾಕ್ ಟು ಪೆವಿಲಿಯನ್ ಅಂತ ಗುರುಕುಲ ಪದ್ಧತಿ ಬಂದರೆ ತುಂಬ ಒಳ್ಳೆಯದು ಅಂತ ಅನಿಸುತ್ತೆ. ಎರಡೂ ಬ್ಯಾಲೆನ್ಸ್ ಮಾಡಬೇಕು ಲೈಫಲ್ಲಿ. ಈ ಮಠದಲ್ಲಿ ಕಂಡುಕೊಂಡಿದ್ದೇ ಬೇರೆ ಇದೆ, ಕಾಣೋದೇ ಬೇರೆ ಇದೆ. ಹೌದು, ಡೆಫಿನೆಟ್ಲಿ ಹೌದು. ಗುರುಗಳನ್ನ ನೋಡಿದ್ದು ನಾನು ಬ್ಲೆಸ್ಡ್ ಅಂತ ಫೀಲ್ ಮಾಡ್ತೀನಿ. ಇಲ್ಲಿ ಬಂದಿದ್ದು ತುಂಬ ಬ್ಲೆಸ್ಡ್ ಅಂತ ಫೀಲ್ ಆಗ್ತಿದೆ. ಈಗಲೂ ಇದು ರಿಯಲ್ಲಾ ಫೇಕಾ ರಿಯಲೈಸ್ಮೆಂಟಲ್ಲೇ ಇದ್ದೀನಿ. ಬಿಕಾಸ್ ಆ ವರ್ಲ್ಡ್ ಬಿಟ್ಟು ಈ ವರ್ಲ್ಡಿಗೆ ಬಂದಮೇಲೆ ಎಲ್ಲ ಆರಾಮಾಗಿ ಅನ್ನಿಸ್ತಿದೆ. ಗುರುಗಳಿಗೆ ಮೇಯ್ನ್ಲಿ ಥ್ಯಾಂಕ್ ಯು ಸೋ ಮಚ್. ಯೋಗ ಬಂದು ಕಂಪ್ಲೀಟ್ ಬಾಡಿ ಫಿಸಿಕಲಿ ಮೆಂಟಲಿ ಎರಡನ್ನೂ ಬ್ಯಾಲೆನ್ಸ್ ಮಾಡ್ತು. ಇಲ್ಲಿ ಮೆಡಿಟೇಷನ್ ಮಾಡಿದ್ದು ಫಿಸಿಕಲ್ ಮೆಂಟಲ್ ಆ್ಯಂಡ್ ಸ್ಪಿರಿಚುವಲ್ ಆಗಿ ಎಲ್ಲನೂ ಬ್ಯಾಲೆನ್ಸ್ ಮಾಡೋದ್ರ ಜೊತೆಗೆ ನಮ್ಮದು ಸೋಲ್ ಏನಿದೆ ಅದನ್ನು ರಿಫ್ರೆಶ್ ಮಾಡ್ತು. ಮೇನ್ ಸೋಲ್ ರಿಫ್ರೆಶ್ ಆಯ್ತಂದರೆ ನೆಕ್ಸ್ಟ್ ನಾವೇನೇ ವರ್ಕ್ ಮಾಡಬೇಕಾದ್ರೂ ಕಾನ್ಸಂಟ್ರೇಟೆಡಾಗಿ ಮಾಡೋದಕ್ಕೆ ಒಂದು ಬೇಸ್ ಸೆಟಲ್. ನನ್ನ ಹೆಸರು ಡಾಕ್ಟರ್ ಸೃಜನಾ ಅಂತೇಳಿ. ಕಾವೇರಿ ತೀರದಲ್ಲಿ ಗುರುಗಳ ಒಂದು ಆಶೀರ್ವಾದದಿಂದ ಮತ್ತು ಇರೋ ಒಂದು ಸಮ್ಮುಖದಿಂದ ಇದೊಂದು ಕಾರ್ಯಕ್ರಮ ನಡೆಸಿದ್ದು ನನಗೆ ತುಂಬ ಖುಷಿ ಆಗ್ತಿದೆ. ನಾನು ಧ್ಯಾನ ಮಾಡಬೇಕಾದ್ರೆ ಕೆಲವು ಒಂದು ನಿಮಿಷಗಳ ಕಾಲ ನನಗೇನು ಅಂತ ಒಂದು ಅನಿಸ್ತಾ ಇರಲಿಲ್ಲ. ಅವರ ಪ್ರವಚನ ಮಾಡ್ತಾ ನನ್ನಲ್ಲಿ ನಾನು ಏನು ಬದಲಾವಣೆ ಕಾಣಿಸ್ಕೊಂತಂದರೆ ಈ ಬುದ್ಧ ಮಹಾಯೋಗಿಗಳು ಮಾಡ್ತಿರೋ ಜ್ಞಾನದಲ್ಲಿ ಅವ್ರು ಹೆಂಗೆ ತೋರಿಸ್ಕೊಂತಾರೆ ಆ ಯೋಚನೆ ನನ್ನಲ್ಲಿ ಬರೋ ಥರ ಪ್ರಾರಂಭ ಆಗ್ತಾಯಿತ್ತು. ಹಾಗೆ ಹೇಳ್ದಂಗೆ ನನ್ನಲ್ಲಿ ನಾನೇನು ಕಳ್ಕೊಂಡು ಇವಾಗಿನ ವಾತಾವರಣ ಜೀವನದಲ್ಲಿ ಏನಿದೆ ಸ್ಟ್ರೆಸ್ಫುಲ್ ಲೈಫು. ನಾನು IT ಎಂಪ್ಲಾಯ್ ಆಗಿ ಹೇಳ್ತಾ ಇದ್ದೀನಿ. ಒಂದು ಸ್ಟ್ರೆಸ್ಫುಲ್ ಲೈಫಲ್ಲಿ ಬರೀ ನಮ್ಮ ಕೆಲಸ 24 ಗಂಟೆ ಕೆಲಸ ಸಾಕಾಗ್ತಿಲ್ಲ, ಅಷ್ಟು ಮಾಡೋದಕ್ಕೂ ಅಷ್ಟು ಇರುತ್ತೆ. ಅಂಥದ್ರಲ್ಲಿ ಈ ಒಂದು ಅರ್ಧ ಗಂಟೆ ನಾವು ಮಾಡಿದ್ವಲ್ಲ ಈ ಕಾರ್ಯಕ್ರಮದಲ್ಲಿ ನಮ್ಮನ್ನು ನಾನೇ ಕಳ್ಕೊಂಬಿಟ್ಟಿದ್ದೆ. ಈ ಜೀವನದಲ್ಲಿ ನನಗೆ ಅನ್ನಿಸ್ತಾ ಇದೆ ಇವಾಗ ಅಂದರೆ ಅದೆಲ್ಲ ಬಿಟ್ಟು ಒಂಥರ ನಾವು ಈ ಥರ ಏನಾದರೂ ಒಂದು ಆಗಬೇಕು ಅನ್ನೋ ಒಂದು ಮನಸ್ಸಲ್ಲಿ ಯೋಚನೆ ಬರ್ತಾಯಿತ್ತು ನನಗೆ. ಹಾಗೆ ಗುರುಗಳು ಹೇಳ್ತಿದ್ದಂಗೆ ಕೆಲವು ಮನಸ್ಸಲ್ಲಿ ನಾವು ಇದನ್ನು ಪ್ರಾರ್ಥನೆ ಮಾಡ್ಕೊತಾ ಇದ್ದಂಗೆ ಕೆಲವು ಯೋಗಗಳು ಮಾಡ್ತಾ ಇದ್ದಂಗೆ ನಮಗಲ್ಲಿ ಏನೋ ಒಂಥರ ಕಣ್ಣಲ್ಲಿ ದೃಷ್ಟಿಗಳು ಆ ಒಂದು ಫೀಲಿಂಗ್ಸ್ ಹೋಗ್ತಾ ಇರುತ್ತೆ. ಈಗ ಅವ್ರು ಹೇಳೋ ಒಂದೊಂದು ಪದಗಳಲ್ಲಿ ನಾವು ಅವರು ಗಮನಿಸಿದಾಗ ಅದು ನನ್ನ ಕಣ್ಣು ಮುಂದೆ ಬಂದು ನಿಂತಿರೋ ಥರ ಒಂದು ಅನುಭವ ಆಗ್ತಾಯಿತ್ತು. ಇದೊಂದು ಅವಕಾಶ ಮಾಡಿಕೊಂಡೆ ಗುರುಗಳಿಗೆ ವಂದನೆಗಳು ಹೇಳ್ತೀನಿ. ಮೂರು ನಡೀತು, ಯೋಗ, ಆಯುರ್ವೇದ, ಆಧ್ಯಾತ್ಮ. ಹೌದು, ಮೂರು ಕಂಡುಕೊಂಡ್ರೆ ಹೌದು. ಇದು ನನ್ನ ಫಸ್ಟ್ ಟೈಮ್ ಗುರುಗಳು. ನಾನು ಲಾಸ್ಟ್ ಟೈಮ್ ಬಂದಿದ್ದಾಗ ನನಗಿದು ಯಾವುದ್ರ ಬಗ್ಗೆ ಆಸಕ್ತಿನೇ ಇರಲಿಲ್ಲ. ಗುರುಗಳು ಹೇಳಿದ್ಮೇಲೆ ನಾನು ಬೇಡ ಅಂತಲೇ ಹೇಳಿದೆ. ಆಮೇಲೆ ಇದೆಲ್ಲ ಮಾಡಾದ್ಮೇಲೆ ಇದು ಯಾವುದು ಮಿಸ್ ಮಾಡ್ಕೊಂಬಿಡ್ತಿದ್ನ ನಾನು ಮಾಡ್ದಿರಲಿಲ್ಲ ಅನ್ನೋ ಫೀಲಿಂಗ್ ಆಗ್ತಾಯಿತ್ತು. ಏನು 3 ದಿವಸ ಕಾರ್ಯಕ್ರಮ ಐತಲ್ಲ ನನಗೆಲ್ಲ ತುಂಬ ಒಂಥರ ನನ್ನ ಮನಸ್ಸಲ್ಲಿ ಏನೋ ಒಂಥರ ಉತ್ಸಾಹ ಬರ್ತಾಯಿದೆ. ಆಮೇಲೆ ಈ ನಿನ್ನೆ 3 ಪ್ರೋಗ್ರಾಮ್ಗಳು ಏನು ಮಾಡಿದ್ರು, ಯೋಗ ಆಗಲಿ, ಪ್ರವಚನ ಆಗಲಿ, ಪ್ರಾಣಾಯಾಮ ಆಗಲಿ, ಆಮೇಲೆ ಥೆರಪಿ ಆಗಲಿ, ಅದ್ಯಾವುದು ನನಗೆ ಇದು ಮೊದಲನೇ ಅನುಭವ. ಸೊ ನನ್ನ ಜೀವನದಲ್ಲಿ ಇವೆಲ್ಲ ಒಂಥರ ಬೇಕು ಅನಿಸ್ತಾಯಿದೆ. ಇನ್ನೂ ಏನಾದ್ರು ಮಾಡಬೇಕಂದ್ರೆ ಇವೆಲ್ಲ ಮನುಷ್ಯನಿಗೆ ಅವಶ್ಯಕತೆ ಇರುತ್ತೆ, ಬೇಕಾಗಿರುತ್ತೆ ಅನಿಸುತ್ತೆ ನನಗೆ. ನನ್ನ ಹೆಸರು ವೈಷ್ಣವಿ ಅಂತ. ಈ ಪ್ರೋಗ್ರಾಮು ತುಂಬ ಹೋಲಿಸ್ಟಿಕ್ಕಾಗಿತ್ತು. ಒಂಥರ ಅಂತರಂಗ ಶುದ್ಧಿ, ಬಹಿರಂಗ ಶುದ್ಧಿ ಜೊತೆಗೆ ಗುರುಗಳ ಗೈಡೆನ್ಸು, ಹೆಂಗೆ ಲೀಡ್ ಮಾಡಬೇಕು ಲೈಫನ್ನು, ಬ್ಯಾಲೆನ್ಸ್ ಹೆಂಗೆ ಮಾಡಬೇಕು, ಮತ್ತು ತುಂಬ ಹೋಲಿಸ್ಟಿಕ್ಕಾಗಿ ಅನ್ನಿಸ್ತು ಈ ಪ್ರೋಗ್ರಾಮು. ಮನಸ್ಸು ತುಂಬ ಪೀಸ್ಫುಲ್ಲಾಗಿ ಅನ್ನಿಸ್ತಾ ಇದೆ.
ಈ ಸ್ಟ್ರೆಸ್ಫುಲ್ ಲೈಫಲ್ಲಿ ಹೇಗೆ ನಾವು ಬ್ಯಾಲೆನ್ಸನ್ನು ಪಡಿಬೇಕು, ಹೇಗೆ ಸ್ಪಿರಿಚುವಾಲಿಟಿನ ಅಥವಾ ನಮ್ಮ ರೂಟ್ಸನ್ನು ಮರಿದೆ ಎಕ್ಸ್ಟರ್ನಲ್ಲಾಗಿ ನಾವು ಪ್ರೊಫೆಷನಲ್ಲಿ ಹೆಂಗೆ ಗ್ರೋ ಮಾಡ್ತೀವೋ ಹಾಗೆ ಇಂಟರ್ನಲ್ಲಾಗಿಯೂ ಅದೇ ರೀತಿ ಗ್ರೋತ್ ಇರಬೇಕು ಅನ್ನೋ ಗೈಡೆನ್ಸು ಇಲ್ಲಿ ಸಿಕ್ತು. ಮನಸ್ಸು ತುಂಬ ಶಾಂತವಾಯಿತು. ಮತ್ತು ಫಿಸಿಕಲ್ ಫಿಟ್ನೆಸ್ನ ಇಂಪಾರ್ಟೆನ್ಸು, ಬಾಡಿ ಮತ್ತು ಮೈಂಡನ್ನು ಹೆಂಗೆ ಬ್ಯಾಲೆನ್ಸ್ ಮಾಡಿಕೊಂಡು ಅಟ್ ದ ಸೇಮ್ ಟೈಮ್ ಹೇಗೆ ಗುರಿನೂ ಮರಿದೆ ಇದನ್ನು ಹೆಂಗೆ ಮಾಡಬೇಕು ಅಂತ ಗೈಡೆನ್ಸ್ ಸಿಕ್ತು. ಏನು ಗುರಿ? ನಾನು UPSC ಆಸ್ಪಿರೆಂಟು. ನಾನು ಓದ್ತಾ ಇದ್ದೀನಿ. ಸೊ ಅದಕ್ಕೆ ಮೆಮೊರಿ ಪವರ್ನ ಇನ್ಕ್ರೀಸ್ ಮಾಡ್ಕೊಳ್ಳೋ ಟೆಕ್ನಿಕ್ಸ್ ಆಗಲಿ ಮತ್ತು ಕಾನ್ಸಂಟ್ರೇಷನ್ನ ಇನ್ಕ್ರೀಸ್ ಮಾಡ್ಕೊಳ್ಳೋ ಟೆಕ್ನಿಕ್ಸ್ ಆಗಲಿ ಎಲ್ಲ ಇಲ್ಲಿ ಹೇಳಿಕೊಟ್ರು. ಮತ್ತು ಅದು ಒಂದು ಸ್ಟ್ರೆಸ್ಫುಲ್ ಟೈಮ್ ಟೇಕಿಂಗ್ ಪ್ರಾಸೆಸ್. ತುಂಬ ರೆಸಿಲಿಯನ್ಸ್ ಬೇಕು, ಫೋಕಸ್ ಬೇಕು. ಸೊ ಅದಕ್ಕೆಲ್ಲ ತುಂಬ ಗೈಡೆನ್ಸ್ ಸಿಕ್ತು. ಹಾಗೆ ಈ ಥರ ಆಪರ್ಚುನಿಟಿ ಸಿಕ್ಕಿರೋದು ನಮ್ಮ ಭಾಗ್ಯ. ಕಾಂಬಿನೇಷನ್ ತುಂಬ ಪವರ್ಫುಲ್ಲು. ಇದು ನೇಚರು, ಗುರುಗಳು ಮತ್ತು ಯೋಗ ಎಲ್ಲ ತುಂಬ ಪವರ್ಫುಲ್ ಕಾಂಬಿನೇಷನ್ನು. ಒಂಥರ ರೀಜುವಿನೇಟ್ ಆಗಿ, ರಿಫ್ರೆಶ್ ಆಗಿ, ಒಂಥರ ಪವರ್ ಬ್ಯಾಕ್ ಅಂತೀವಲ್ಲ ಆ ಥರ ಮತ್ತೆ ಓದೋಕ್ಕೆ ಫುಲ್ಲು ರೀಚಾರ್ಜ್ ಆಗಿದ್ದೀನಿ ನಾನು. ಇನ್ನಷ್ಟು ಎನರ್ಜಿಯಿಂದ ಓದ್ತೀನಿ. ನಮಸ್ತೆ, ನನ್ನ ಹೆಸರು ಮಧುಸೂದನ್, ಕಲಾವಿದ. ಈ ಒಂದು ಯೋಗ ಶಿಬಿರಗಳು ತುಂಬ ಕಡೆ ನೋಡಿದ್ದೀನಿ ನಾನು. ಅಲ್ಲಿ ಬರೀ ಯೋಗ, ಆರೋಗ್ಯದ ಬಗ್ಗೆ ಇರುತ್ತೆ. ಇಲ್ಲಿ ವಿಶೇಷ ನಾನು ಬಂದಿದ್ದು, ಬಂದಿದ್ದ ದಿವಸ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದೆ. ಸ್ಟಾರ್ಟಿಂಗಲ್ಲಿ ಇದು ಯೋಗ ಕ್ಲಾಸಿಗೆಲ್ಲ ಮುಂಚೆ ಬಂದಾಗ ಇಲ್ಲಿ ವಾತಾವರಣ ಎಲ್ಲ ನೋಡಿ, ಅಲ್ಲಿ ನವಗ್ರಹ ವನ, ಅದು ಅಲ್ಲಿರೋ ಎಲ್ಲ ಎಷ್ಟೋ ಜನಕ್ಕೆ ನವಗ್ರಹ ಅಂದ ತಕ್ಷಣ ಸಣ್ಣ ಒಂದು ರೂಮಲ್ಲಿ ಇಟ್ಟಿರ್ತಾರೆ ಚಿಕ್ಕದಾಗಿ. ಆ ಥರ ಕಾನ್ಸೆಪ್ಟ್ ಇಲ್ದಿರ ಅದು ಎಷ್ಟು ಹೊರಗಡೆ ಎಷ್ಟಿರಬೇಕು, ಅದಕ್ಕೆ ಯಾವ್ಯಾವ ಗಿಡಗಳಿರಬೇಕು, ಅದಕ್ಕೆ ಏನೇನು ಮಂತ್ರಗಳಿರಬೇಕು, ಪ್ರತಿಯೊಂದನ್ನು ಅಲ್ಲಿ ಯಾರು ಬೇಕಾದ್ರೂ ಬಂದು ಖುದ್ದಾಗಿ ಅವರೇ ಮಾಡೋವಂಥ ಒಂದು ಜಾಗ ಇದು. ಅವರೇ ಪ್ರೇಯರ್ ಮಾಡ್ಕೋಬೋದು. ಬೇರೆ ಎಲ್ಲೂ ಇಲ್ಲ. ಬೇರೆ ಆದರೆ ಪ್ರೀಸ್ಟ್ ಇರಬೇಕು, ಅರ್ಚಕರು ಇರಬೇಕು, ಮಾಡಬೇಕು. ಇಲ್ಲ, ಆಗಿಲ್ಲ, ಅವರೇ ಮಾಡ್ಕೋಬೋದು. ಆ ಒಂದು ಸದಾವಕಾಶ ಇಲ್ಲಿ ಕೊಟ್ಟಿದ್ದಾರೆ. ಎಲ್ಲರಿಗೂ ಸಾರ್ವಜನಿಕವಾಗಿ ಮಾಡ್ಕೋಬೋದು. ಚಂದ್ರಮೌಳೇಶ್ವರ ದೇವಸ್ಥಾನ ಪುರಾತನದ್ದು, ಅಜ್ಜಯ್ಯನವರು ಮಠ ಇದೆ, ಇದು ಗದ್ದಿಗೆ ಇದೆ, ಅಲ್ಲಿ ಧ್ಯಾನ ಮಂದಿರ ಇದೆ. ಆ ಧ್ಯಾನ ಮಂದಿರದಲ್ಲಿ ಒಳಗಡೆ ಕೂತ್ಕೊಂಡ್ರೆ ಎಲ್ಲೋ ತೊಗೊಂಡೋಗುತ್ತೆ ನಮ್ಮನ್ನೆಲ್ಲ. ಇಲ್ಲಿ ಇರೋದಿಲ್ಲ, ಆಗೋದಿಲ್ಲ. ಒಂಥರ ಎನರ್ಜಿ ಬೇರೆ ಲೆವೆಲ್ ಇರುತ್ತೆ ಆ ಧ್ಯಾನ ಮಂದಿರದಲ್ಲಿ ಕೂತ್ಕೊಂಡ್ರೆ. ಆಮೇಲೆ ಎಲ್ಲರೂ ಸೇರಿ ಇಲ್ಲಿ ಅಡುಗೆ ಮಾಡ್ತಾರೆ, ಅದೊಂದು ಮಜಾ ಇರುತ್ತೆ. ಎಲ್ಲರೂ ಅವರವರು ಮಾತಾಡಿಕೊಂಡು ದೇವ್ರದ್ದು ವಿಷಯ ಹೇಳ್ಕೊಂಡೇ ಇಲ್ಲಿ ಅಡುಗೆ ಮಾಡಿಕೊಡ್ತಾರೆ. ಅದು ಅಂದರೆ ಅದ್ರಲ್ಲೂ ಕೂಡ ಒಂಥರ ಎಕ್ಸ್ಟ್ರಾ ಎನರ್ಜಿ ಇರುತ್ತೆ. ಈಗ ನಾವು ಬೇರೆ ಬೈಕೊಂಡು ಅಡುಗೆ ಮಾಡೋಕ್ಕೂ ದೇವ್ರ ಭಕ್ತಿಯಿಂದ ಅಡುಗೆ ಮಾಡೋಕ್ಕೂ ವ್ಯತ್ಯಾಸ ಇರುತ್ತೆ. ಬೈಕೊಂಡು ಅಡುಗೆ ಮಾಡೋದು ನಾವು ತಿಂದಿರೋನು ಬೈಕೊಳ್ತಾ ಇರ್ತೀವಿ ಬೇರೆಯವ್ರನ್ನ. ಅದೇ ಭಕ್ತಿಯಿಂದ ಮಾಡಿರೋ ಅಡುಗೆ ತಿಂದರೆ ನಮ್ಮ ಒಳಗಡೆನೂ ಒಳ್ಳೆ ಭಕ್ತಿ ಇರುತ್ತೆ. ಆ ಒಂದು ಸತ್ಸಂಗ ಅಂತ ಹೇಳ್ತಾರಲ್ಲ, ಸತ್ಸಂಗ ಹೆಜ್ಜೆನು ಸವಿದಂಗೆ ಅಂತ ಹೇಳ್ದಂಗೆ ಅದೊಂದು ಭಾವನೆಗಳು ಸಿಗ್ತವೆ ಇಲ್ಲಿ. ಅದಕ್ಕಿಂತ ಹೆಚ್ಚಾಗಿ ಗುರುಗಳು ಈಗ ನಾವು ಯೋಗ ನೋಡಿದ್ವಿ ಬೇರೆ ಕಡೆ. ಈ ನಾನು SSY ಇವರು ಪ್ರಭಾಕರ್ ಗುರೂಜಿ ಇದ್ರಲ್ಲ, ಅವರಿಗೆ ಹತ್ರ ಒಂದಷ್ಟು ದಿವಸ ಹೋಗಿದ್ದೆ. ಬಟ್ ಅವ್ರದ್ದೇ ಬೇರೆ ಮೆಥಡ್ ಇರುತ್ತೆ. ಅವ್ರು ಬರೀ ಯೋಗ ಅಷ್ಟೇ ಹೇಳ್ಕೊಡ್ತಾಯಿದ್ರು. ಇಲ್ಲಿ ಪ್ರಾಣಾಯಾಮ, ಜೊತೆಗೆ ಆಧ್ಯಾತ್ಮಿಕ, ಆಮೇಲೆ ಗುರುಗಳು ಇಷ್ಟು ಅಲ್ಲ ದೊಡ್ಡ ಅವರೆಲ್ಲ ಹತ್ರ ಅಷ್ಟು ಒಂದು ಸರಿ ಸಿಗ್ತಾರೆ, ಇಲ್ಲ ಅವರು ಹೊರಟೋಗ್ತಾರೆ. ಇದಾಗಲ್ಲ. ಇದು ನಾವು ಹಿಂಗೆ ಕೇಳಿದ್ರೆ ಹಂಗೆ ಸಿಗೋ ಥರ ಗುರುಗಳಿವರು. ಅಂದರೆ ಅಷ್ಟು ಎಲ್ಲರ ಜೊತೆಯಲ್ಲೂ ಇರ್ತಾರೆ. ಪ್ರೀತಿ ಭಾವ ಜಾಸ್ತಿ ಇರುತ್ತೆ ಅವ್ರಿಗೆ. ಅವ್ರಿಗೆಲ್ಲರನ್ನೂ ಗಮನಿಸ್ತಾ ಇರ್ತಾರೆ. ಅವರು ಎಲ್ಲ ಕಡೆ ಎಲ್ಲರಿಗೂ ಗಮನ, ಸಣ್ಣ ಇದ್ರ ಮೇಲೆ ಕೂಡ ಗಮನ ಇರುತ್ತೆ ಅವ್ರಿಗೆ. ಒಂದು ಗುರುಗಳು ಈ ಒಂದು ಈಗ ಏನು ಮಾಡಿಸಿದ್ರಲ್ಲ, ಇದು ಷಟ್ಚಕ್ರಗಳದ್ದು, ಇದು ನಾವು ಕೇಳಿದ್ವಿ, ಯಾರೂ ಮಾಡಿಸಿರಲಿಲ್ಲ. ಇದು 9 ಸಾರಿ ಒಂದೊಂದನ್ನು ಚಾಂಟ್ ಮಾಡಿಕೊಂಡು ಇದು ಮಾಡೋದು. ಅದು ನದಿ ಮಧ್ಯದಲ್ಲಿ ಮಾಡಿದಾಗ ಈ ಅಲೆಗಳೆಲ್ಲ ನಮಗದು ಎನರ್ಜಿ ಕೊಡ್ತಾ ಇತ್ತು. ಅದು ರೌಂಡಾಗಿ ಹಿಂಗೆ ತಿರುಗುತ್ತೆ. ನಾವು ಮಾಡ್ತಾಯಿದ್ದಾಗ ರೌಂಡಾಗಿ ಹಿಂಗೆ ತಿರುಗಿ ಲಾಸ್ಟಲ್ಲಿ ಸಹಸ್ರ ಕೊಟ್ಟಾಗ ಹಿಂಗೆ ಸೂರ್ಯನ ರಶ್ಮಿ ಹಿಂಗೆ ಹೊರಗಡೆ ಚಿಮ್ಮದಂಗೆ ಅದು ಫೀಲ್ ಆಗಿದ್ರೇ ಅದು ಗೊತ್ತಾಗೋದು. ಅದು ಅನುಭವ ತುಂಬ ಚೆನ್ನಾಗಿತ್ತು. ಗುರುಗಳೇ, ಧನ್ಯವಾದಗಳು ನಿಮಗೆ ಈ ಅನುಭವ ಮಾಡಿಸ್ಕೊಟ್ಟಿದ್ದಕ್ಕೆ. ನಾನು ಧನಂಜಯ್ ಕುಮಾರ್ ಅಂತೇಳಿ, ಕೇರ್ಪೇಟೆಯವರ ತಾಲೂಕು ವಕೀಲರು. ನಾನು ಸೀನಿಯರ್ ಲಾಯರು, ಜೊತೆಗೆ ರಾಜಕಾರಣಿ. ನನ್ನ ಮತ್ತು ನನ್ನ ಗುರುಗಳ ಅವಿನಾಭಾವ ಪ್ರೀತಿ ಮತ್ತು ಸಂಬಂಧ, ವಿಶ್ವಾಸ
ಹಲವಾರು ವರ್ಷಗಳಿಂದ. ನಾನು ಬುಕ್ಸಲ್ಲಿ, ದೃಶ್ಯ ಮಾಧ್ಯಮಗಳಲ್ಲಿ, ಸೋಷಿಯಲ್ ಮೀಡ್ಯಾದಲ್ಲಿ ಧ್ಯಾನ ಹೇಗೆ ಮಾಡೋದು ಮತ್ತು ಎಂಥದ್ದು ಯೋಗಾಸನ ಮತ್ತು ಪ್ರಾಣಾಯಾಮ ಇದ್ರ ಬಗ್ಗೆ ನೋಡವು, ಬಿಡುವ ಟೈಮಲ್ಲಿ ಒತ್ತಡದ ನಡುವೆ ಸುಮಾರಾಗಿ ಮಾಡವು. ಆದರೆ ನಮ್ಮ ಗುರುಗಳ ಸನ್ನಿಧಿಗೆ ಬಂದಮೇಲೆ, ಚಂದ್ರವನ ಆಶ್ರಮಕ್ಕೆ ಬಂದಮೇಲೆ ಸರ್, ಧ್ಯಾನನೇ ಬೇರೆ, ಪ್ರಾಣಾಯಾಮನೇ ಬೇರೆ, ಯೋಗಾಸನನೇ ಬೇರೆ. 3 ದಿನಗಳ ಕ್ಯಾಂಪನ್ನು, ಇದೇ ಮೊದಲನೇ ಕ್ಯಾಂಪು ಗುರುಗಳು ಆಯೋಜನೆ ಮಾಡಿದ್ದಾರೆ ಸರ್. ನನ್ನ ಜೀವನದಲ್ಲಿ 48 ವರ್ಷ ನನಗೆ ಇವಾಗ. ನನ್ನ ಜೀವನದಲ್ಲಿ ನಾನು ಯಾವತ್ತೂ ಕೂಡ ಒಂದು ದಿವಸ ಮನೆ ಬಿಟ್ಟು ಓದೋನಲ್ಲ. ಸಂಸಾರ, ಒತ್ತಡ, ಪ್ರಾಕ್ಟೀಸ್ ಅಂತ. ನಾನು ಬರಬೇಕಾದ್ರೂ ಕೂಡ 3 ದಿನ ವೇಸ್ಟ್ ಆಗುತ್ತಪ್ಪ ಅಂತ ಅಂದ್ಕೊಂಡಿದ್ದೆ ಸರ್. ಈಗ ಅನ್ನಿಸ್ತಾ ಇದೆ ಇನ್ನೂ 2 ದಿನ ಕಂಟಿನ್ಯೂ ಮಾಡಬೇಕು ಅಂತ ನನಗೆ ಅನ್ನಿಸ್ತಾ ಇದೆ. ಅಷ್ಟು ಸಂತೋಷ. ಯಾಕೆಂದರೆ ಮನೆ ಪತ್ರಕರ್ತರೆ, ಮೊದಲನೇದು ಎಲ್ಲ ಮಿಕ್ಸಪ್ ಅಂದ್ಕೊಬಿಟ್ಟಿದೆ. ಅವ್ನು ನಾಗೇಶ್ ಸರ್ ಅಂತೇಳಿ ಒಳ್ಳೆ ಡಾಕ್ಟ್ರು, ಮೈಸೂರಿನವರು, ಎಷ್ಟು ಚೆನ್ನಾಗಿ ಥೆರಪಿ ಎಲ್ಲ ಮಾಡಿದ್ರು. ಆಮೇಲೆ ಸ್ಪೀಚಸ್ಸು ಮಧ್ಯದಲ್ಲಿ, ಯೋಗಾಸನ ತುಂಬ ವಿನಯ್ ಕುಮಾರ್ ಅಂತೇಳಿ ನಡೆಸ್ಕೊಟ್ರು. ಧ್ಯಾನದ ಬಗ್ಗೆ ಗುರುಗಳು ಭಾಳ ನಾನು ಮೆಡಿಟೇಷನ್ ಅಂದರೆ ಸರ್, ಕಣ್ಣು ಮುಚ್ಕೊಳ್ಳೋದು, ಓಂ ಅಂತ ಹೇಳೋದು, ಅದೊಂದೇ ಅಲ್ಲ ಮೆಡಿಟೇಷನ್. ನೋಡಿ, ನಿಜವಾದ ಇದು ಒಂದೊಂದು ಸೋಷಿಯಲ್ ಮೀಡ್ಯಾದಲ್ಲಿ ಒಂದೊಂದು ಥರ ಹೇಳ್ತಾರೆ. ಒಂದು ಅಂದರೆ ಒಂದೇ ಮಾತಲ್ಲಿ ಹೇಳಬೇಕು ಅಂದರೆ ಧ್ಯಾನ, ಯೋಗಾಸನ ಮತ್ತು ಪ್ರಾಣಾಯಾಮ. ಮಹಾಭಾರತ, ರಾಮಾಯಣ, ಭಗವದ್ಗೀತೆ 3ರಲ್ಲೂ ಕೂಡ ಇದರ ಮಹತ್ವವನ್ನು ಹೇಳಿದ್ದಾರೆ. ಪ್ರಾಕ್ಟಿಕಲಾಗಿ ಹೇಗೆ ಮಾಡಬೇಕು, ಹೌ ಟು ಡೂ ಇಟ್, ಥಿಯರಿ ಇಸ್ ಡಿಫ್ರೆಂಟ್, ಬಟ್ ಪ್ರಾಕ್ಟಿಕಲ್ ಹೇಗೆ ಮಾಡಬೇಕು ಅಂತೇಳಿ ಗುರುಗಳು ಆಶ್ರಮದಲ್ಲಿ ನಮಗೆ ಗೊತ್ತಾಯಿತು ಸರ್. 2ನೇ ವಿಚಾರ, ನಾನು ಕೇಳ್ತೀನಿ ಸರ್, ಹಿತ್ಲು ಗಿಡ ಮದ್ದಲ್ವಂತೆ. ಏನು ಹೇಳಿ, ಹಿತ್ಲು ಗಿಡ ಮದ್ದಲ್ವಂತೆ. ದಯಮಾಡಿ ನಮ್ಮ ಜನಗಳಿಗೆ ಹೇಳ್ತೀನಿ, ಧ್ಯಾನ ಮಾಡಬೇಕು ಅಂತಿದ್ದೀರಾ, ಯೋಗಾಸನ ಮಾಡಬೇಕು ಅಂತಿದ್ದೀರಾ, ಪ್ರಾಣಾಯಾಮ ಮಾಡಬೇಕು ಅಂತಿದ್ದೀರಾ, ಯಾಕೆ ಮಡ್ರಾಸು, ಉತ್ತರ ಪ್ರದೇಶ, ಬೆಂಗಳೂರು, ಅಲ್ಲಿ ಇಲ್ಲಿ 1000 ಕಿಲೋಮೀಟ್ರ್ 200 ಕಿಲೋಮೀಟ್ರಿಗೆಲ್ಲ ಯಾಕೆ ಹೋಗ್ತೀರಿ ನೀವು? ಹಾಂ, ಹಿತ್ಲು ಗಿಡ ಮದ್ದಲ್ಲ ಅಂತ ಈ ನಮ್ಮ ಮಂಡ್ಯ ಆಗ್ಬೋದು ಸರ್, ಹಾಸನ ಆಗ್ಬೋದು, ಮೈಸೂರು ಆಗ್ಬೋದು, ಚಾಮರಾಜನಗರ ಆಗ್ಬೋದು. ಓಕೆ, ದೂರದ 500 ಕಿಲೋಮೀಟ್ರಿಂದ ಬರೋದು ಕಷ್ಟ ಆಗುತ್ತೆ. ಓಕೆ, ಸುತ್ತಮುತ್ತ ಏನು ಜನ ಇದ್ದೀರಿ, ದಯಮಾಡಿ ನಿಮ್ಮ ಕೈ ಜೋಡಿಸಿ ನಾನು ಮನವಿ ಮಾಡ್ತೀನಿ. ದಯಮಾಡಿ, ದುಡ್ಡು ಒಂದೇ ಅಲ್ಲ ಇಲ್ಲಿ, ದುಡ್ಡುಗೋಸ್ಕರ ನೀವು ಇದು ಮಾಡಬೇಡಿ. ದಯಮಾಡಿ ನೀವು ಪ್ರತಿ ತಿಂಗಳು ಕೂಡ ಕ್ಯಾಂಪ್ ಮಾಡಿ, ಗುರುಗಳು ರಾತ್ರಿ ಹೇಳಿದ್ದಾರೆ ನಮಗೆ, ಪ್ರತಿ ತಿಂಗಳು ಅಥವಾ 3 ತಿಂಗಳಿಗೊಂದು ಸಲ, 6 ತಿಂಗಳಿಗೊಂದು ಸಲ ಕ್ಯಾಂಪ್ ಮಾಡ್ತಾರೆ. ಇದು ಮೊದಲನೇ ಕ್ಯಾಂಪು. ನೆಕ್ಸ್ಟ್ ಬರ್ತಕ್ಕಂಥ ಕ್ಯಾಂಪ್ಗಳಲ್ಲಿ ನಾವುಗಳು ನಮಗೇನು ಅನುಭವ ಆಗಿದೆ, 3 ದಿನ ತುಂಬ ಅನುಭವ ಆಗಿದೆ ಸರ್. ಬರ್ಬೇಕಾದ್ರೆ ನಾವು 10 ಜನ 20 ಜನಕ್ಕೆ ಹೇಳ್ಬೇಕು ಮೋಟಿವೇಶನ್ನ, ಬಲಾತ್ಕಾರ ಮಾಡಿ ಕರ್ಕೊಬರೋದಲ್ಲ. ನೀವು ಬನ್ನಿ ಅಂತ. ನಮ್ಗೆ ಈ ಥರ ಹಿಂಗಾಗಿದೆ 3 ದಿನ, ಇಷ್ಟು ಅನುಭವ ಆಗಿದೆ, ನೀವು ಬನ್ನಿ, ಸಮಯ ದುಡ್ಡುಗೋಸ್ಕರ ನೀವು ಇದು ಮಾಡಬೇಡಿ ಅಂತ ನಾವು ವಿ ಹ್ಯಾವ್ ಟು ಮೋಟಿವೇಟ್ ದ ಪೀಪಲ್. ಯು ಕಮ್ ಟು ಅಟೆಂಡ್ ದಿ ಕ್ಯಾಂಪ್. ದೇರ್ ಶುಡ್ ನಾಟ್ ಬಿ ಎನಿ ಫೋರ್ಸ್. ಬಲಾತ್ಕಾರದಿಂದ ಮಾಡಬಾರ್ದು. ಸಿಟ್ಟು, ರಾತ್ರಿ ಒಂದು ಬೆಂಕಿ ಇದು ಮಾಡಿದ್ರು, ಉಡ್ಗೆ ಮರಗಳನ್ನ ಹಾಕಿ ಬೆಂಕಿ. ನಿಮ್ಮ ಅಹಂಕಾರಗಳು, ನಿಮ್ಮ ಸಿಟ್ಟುಗಳು, ನಿಮ್ಮ ನೋವುಗಳು, ನಿಮ್ಮ ನಾನತ್ವ ಎಲ್ಲವನ್ನು ತೆಗೆದು ಹಾಕಿ ಅಂತ ನಾನು ಮೊದಲೇ ಹಾಕ್ಬಿಟ್ಟೆ. ಆಮೇಲೆ ಇನ್ನೊಂದೇನಪ್ಪ ಅಂದರೆ ಯೋಗಾಸನದ ಮಹತ್ವನ ಎಷ್ಟು ಚೆನ್ನಾಗಿ ಹೇಳಿದ್ರು ನಾಗೇಶ್ ಸರು, ಮಧುಮತಿಯವರು. ಮತ್ತು ಪ್ರಾಣಾಯಾಮ ಎಷ್ಟು ಮುಖ್ಯ ಅಂತ ಹೇಳಿದ್ರು ಸರ್. ನಾವು ಹೇಳ್ತೀವಿ ಸರ್, ಲಾಸ್ಟ್ ಮಾತು ನಾನು, ಮದ್ಯಪಾನ ಮಾಡ್ತೀವಲ್ಲ ಸರ್, ಅದರಿಂದ ಯಾವ ರೀತಿ ಎಫೆಕ್ಟ್ ಆಗುತ್ತೆ, ಧೂಮಪಾನ ಮಾಡ್ತೀವಲ್ಲ ಸರ್, ಅದರಿಂದ ಯಾವ ರೀತಿ ಎಫೆಕ್ಟ್ ಆಗುತ್ತೆ. ನಾನು ಅಂದ್ಕೊಂಡಿದ್ದೆ ಸರ್, ಧೂಮಪಾನ ಮಾಡಿದ್ರೆ ಸಿಗರೇಟ್, ಧೂಮಪಾನ ಮಾಡಿದ್ರೆ ಇದು ನೇರವಾಗಿ ಉಸಿರು ಇಲ್ಲೋಗುತ್ತೆ, ಮತ್ತೆ ಇಲ್ಲಿ ಬರುತ್ತೆ ಅಂದ್ಕೊಂಡಿದ್ದೆ. ತಪ್ಪು ಸರ್. ಅದು ಧೂಮಪಾನ ಮಾಡಿದ್ರೆ ಅದು ಶ್ವಾಸಕೋಶಕ್ಕೆ ಹೋಗಿ, ಅಲ್ಲೋಗಿ ಇಲ್ಲೋಗಿ ಹಲವಾರು ಅಂಗಗಳಿಗೆ ಹೋಗಿ ಕೊನೆಗೆ ರಿಪೀಟ್ ಆಗ್ತಕ್ಕಂಥದ್ದು. ಎಷ್ಟು ಎಫೆಕ್ಟು, ಭಾಳ ಚೆನ್ನಾಗಿ ಹೇಳ್ಕೊಟ್ರು. ಹಾಗಾಗಿ ನನ್ನ ಭಾವನೆ ಇಷ್ಟೇ ಸರ್. ನನಗನ್ನಿಸ್ತಾ ಇದೆ, ಪ್ರತಿ 3 ತಿಂಗಳಿಗೊಮ್ಮೆ ನೆನ್ನೆ ಇದು ಮಾಡಿದ್ರು ಸರ್, ಮಸಾಜ್ ಮಾಡಿದ್ರು ನಾಗೇಶ್ ಸರ್. ಮಸಾಜ್ ಒಂದು 20 ನಿಮಿಷ ಮಸಾಜ್ ಮಾಡಿದ್ರು ಸರ್. ಎಷ್ಟು ಚೆನ್ನಾಗಿ ಮಾಡಿದ್ರು ಅಂದರೆ ಸರ್, 1 ಗಂಟೆ ಒಂದು ದಿವಸ ಮಾಡೋದಲ್ಲ ಸರ್, ಮಾಡಿ 10 ನಿಮಿಷ ಎಷ್ಟು ಟೆಕ್ನಿಕಲಾಗಿ ಕರೆಕ್ಟಾಗಿ ನರ್ವಸ್ ಎಲ್ಲಿದೆ ಅಲ್ಲೇ ಟಚ್ ಮಾಡಿದ್ರು.
ನಾನು ಯಾಕೆ ಹೇಳ್ತೀನಿ, ನನ್ನ ಉದ್ದೇಶ ಏನು ಗೊತ್ತಾ ಸರ್, ನಮ್ಮ ಜನ ಲೋಕಲ್ ಜನ ಇದ್ದಾರಲ್ಲ ಸರ್, ಈ ಲೋಕಲ್ ಜನ ದಯಮಾಡಿ ಉಪಯೋಗಿಸ್ಕೋಬೇಕು. ಎಲ್ಲೋ ಹೋಗೋದಲ್ಲ, ಏನೋ ಮಾಡೋದಲ್ಲ. ಹಾಗಾಗಿ ನನ್ನ ಮಾತಿಷ್ಟೇ, ಈಗ ಒಂದು ಇದು ಆಮೇಲೆ ಸರ್ ಎಲ್ಲ ಗುರುಗಳಾಗ್ಬೋದು, ಡಾಕ್ಟ್ರುಗಳಾಗ್ಬೋದು, ಸಿಬ್ಬಂದಿ ವರ್ಗ ಆಗ್ಬೋದು ಸರ್, ಭಾಳ ಅಚ್ಚುಕಟ್ಟಾಗಿ ಒಂದು ಕ್ಯಾಂಪನ್ನು ನೆರವೇರಿಸ್ಕೊಟ್ಟಿದ್ದಾರೆ. ತುಂಬ ಸ್ವಲ್ಪ ಸಣ್ಣ ಪುಟ್ಟ ವ್ಯತ್ಯಾಸಗಳು, ಸಮಯದ ವ್ಯತ್ಯಾಸಗಳಾಗ್ತದೆ, ಸ್ವಾಭಾವಿಕ, ಅದು ಮೊದಲನೇ ಕ್ಯಾಂಪ್. ಆದರೆ ಇಂಥ ಒಂದು ಗುರುಗಳನ್ನ, ಇಂಥ ಒಂದು ಸಿಬ್ಬಂದಿಗಳನ್ನ ಲೋಕಲ್ ಜನ ಬಳಸ್ಕೋಬೇಕು ಅಂತೇಳಿ ನನ್ನ ಮಾತು ಮುಗಿಸಿ. ಅಶ್ವತ್ಥನಾರಾಯಣ ಅಂತ, ಬೆಂಗಳೂರು ಸರ್. ಹೇಳಿ ನೀವೇನೇ ಅಂತ. ಕಲಾವಿದರು, ಹ್ಞೂ ಸರ್, ನಿರ್ಮಾಪಕರು, ನಿರ್ದೇಶಕರು, ಉದ್ಯಮಿಗಳು, ನಮ್ಮ ಗುರುಗಳ ಪಾದಕ್ಕೆ ನಮಸ್ಕರಿಸುತ್ತಾ ಇಲ್ಲಿ ಆದ ನನಗೆ ಒಂದು ಅನುಭವ ತಮ್ಮ ಮುಂದೆ ಇಡ್ತೀನಿ. ಗುರುಗಳು ನಮ್ಮ ದೇಹಕ್ಕೆ ಬೇಕಾದ 9 ಉಸಿರಾಟಗಳನ್ನು ಗಮನಿಸಿ ನಾನು ಅದೇ ಥರ ಗುರುಗಳ ಥರ ಜ್ಞಾನ ಮಾಡಿದಾಗ ಆಗಿದ್ದ ಅನುಭವ ಮಾತ್ರ ಇಲ್ಲಿ ಹಂಚ್ಕೊಳ್ತೇನೆ. ಮೊದಲಿಗೆ ಪ್ರಾರಂಭವಾದ ಒಂದು 2 ನಿಮಿಷಕ್ಕೆ ಸೂರ್ಯ ಟಾರ್ಚ್ ಹೆಂಗೆ ಬಿಡ್ತೀವಿ ನಾವು, ಬರೀ ಸರ್ ನಾನು ಒಬ್ಬನಿಗೆ ದೇವರು ಕಿರಣಗಳು ಬಿಟ್ಟು ಅಷ್ಟು ಮಾತ್ರ ಟಾರ್ಚ್ ಆಗಲ್ಲ ಮಾತ್ರ ನನ್ನ ಮುಖಕ್ಕೆ ಬಿಡ್ತಾರೆ ಸರ್. 1 2 ಹಂಗೆ ಧ್ಯಾನ ಮಾಡ್ತಾ ಇರ್ತೀನಿ ಸರ್. ಬಲಗಡೆ ಒಂದು ದೊಡ್ಡದಾದ ನವಿಲು ಒಂದು ಗೋಚರ ಆಗ್ತದೆ ಸರ್. 3ನೇದು ಸರ್, ಇಲ್ಲಿ ಯಾರೂ ಇಲ್ಲ ಸರ್, ಇಲ್ಲಿ ಯಾರೂ ಇಲ್ಲ. ಈ ಕಲ್ಲು ಇವೇನು ಇಲ್ಲ, ಇಲ್ಲಿ ನನ್ನ ಬಿಟ್ಟರೆ ಯಾರೂ ಇಲ್ಲ. ಈ ನದಿ ಮೇಲೆ ನಾನು ಒಬ್ಬ ಕೂತಿದ್ದೀನಿ ಸರ್, ತೇಲ್ಕೊಂಡು ಕೂತಿರ್ತೀನಿ. ಬಲಗಡೆ ಒಂದು ಬಿಳಿ ಎಕ್ಕದ ಗಿಡ, ದೊಡ್ಡದು ಎಕ್ಕದ ಗಿಡ ಇದೆ ಸರ್. ಅದ್ರ ಬಲಗಡೆ ದೊಡ್ಡ ನಾಗರ ಸರ್, ಹಿಂಗೆ ನನಗೆ ನೋಡ್ತಾ ಇದೆ ಸರ್, ಎಕ್ಕದ ಗಿಡ ಪಕ್ಕ. ಈ 3 ಒಂದು ಸಾರಿ ಗೋಚರಣೆ ಆಗಿ ಹೋಗುತ್ತೆ ಸರ್. 2ನೇ ಗೋಚರಣೆ ಅಂದರೆ ಹೊಸದು ಒಂದು ಅಶ್ವತ್ಥ ಕಟ್ಟೆ ಅಂತಿದೆ ಸರ್. ಆ ಕಟ್ಟೆಗೆ ಸುತ್ತೂ ಎಲ್ಲ ನಾಗರಕಲ್ಗಿರೋದು, ಹೊಸ ನಾಗರಕಲ್ಗಳು ಸುತ್ತೂ ಈ ಪೇಂಟ್ ಹೊಡೆಯೋ ಥರ ಸುತ್ತೂ ನಾಗರಕಲ್ಲು ಸರ್, ದೊಡ್ಡದು ಗೋಚರ ಆಗಿ ಹೊಟ್ಟೋಗ್ತದೆ. ಅಷ್ಟೊತ್ತಿಗೆ ನಂದು 9 ಉಸಿರಾಟಗಳು ಮುಗೀತಾಯಿತು. ಇನ್ನೂ ಏನು ಬರೋದು, ದೇವರು ಗುರುಗಳ ಅಷ್ಟಕ್ಕೆ ನಿಲ್ಲಿಸಿ ಅಂದೇಳಿ ನಿಲ್ಲಿಸ್ಬಿಟ್ಟು. ಇದು ಜೀವಮಾನದಲ್ಲಿ ನನಗೆ ಯಾವತ್ತೂ ಅರ್ತಿರಲಿಲ್ಲ ಸರ್ ಅಂಥದ್ದು. ಈ ಕಣ್ಣಲ್ಲಿ ನೋಡಿದೆ ಸರ್ ನಮನಗಳು ಗುರುಗಳು. ನಮಸ್ಕಾರ. ಇಲ್ಲಿ ಬರ್ತೀಯಾ? ಗುರುಭ್ಯೋ ನಮಃ. ಈ ಸ್ವಸ್ಥ ಶಿಬಿರದಲ್ಲಿ ನಾನು ಪ್ರಪಂಚದ ದೇಶಗಳು ನೋಡಿದ್ದೆ. ಆದರೆ ಇವತ್ತು ಈ ಕಾವೇರಿ ನದಿ ತೀರದಲ್ಲಿ ಅಂತರಂಗ ಬಹಿರಂಗ ಅಂತಾರೆ. ನನ್ನ ಅಂತರಂಗದಲ್ಲಿ ಗುರೂಜಿಯವರು ಏನೇನು ಕಲ್ಮಶ ಇದೆ ಅದನ್ನೆಲ್ಲ ಆಚೆ ಹಾಕಿ ಕಾವೇರಿ ನದಿ ತೀರದಲ್ಲಿ ನನಗೆ ಜ್ಞಾನೋದಯ ಮಾಡಿದ್ದಾರೆ. ಅವ್ರಿಗೆ ನಾನು ಚಿರಋಣಿ. నేను గోరంట్ల నుంచి వచ్చినాను ఇక్కడికి. నేను నిన్న నైటే వచ్చిన. మన స్వామి గారు రాత్రి ఉపన్యాసంలో చాలా బాగా అన్ని విషయాలు, మనిషికి అవసరం వచ్చే విషయాలన్నీ చెప్పినారు. కానీ ఈ విషయాలు నా ఏజ్కు అవసరం ఉందో లేదో కానీ 10th క్లాస్ నుంచి ఇంటర్మీడియట్ వరకు ఉండే పిల్లలకు చాలా అవసరం ఇది. రాత్రి ఉపన్యాసం ఇచ్చిండేది పిల్లలకు 10th క్లాస్లో అంటే స్కూల్స్లో ఎడ్యుకేట్ చేయాలి. ఇది అంటే ఎట్లా తీసుకుపోతారో స్వామీజీ చేసుకోవాలా, ఇంటర్మీడియట్ వాళ్ళకి చెప్పాలా, డిగ్రీ వాళ్ళకి చెప్పాలా. అదే టర్నింగ్ పాయింట్. స్వామి రాత్రి చెప్పిన విషయాలు అవి మేమన్నీ అనుభవించేసినాం. నా ఏజ్ 65 ఇయర్స్ పైన అయిపోయింది. ఇంకా నేనేం చేసేది నాకేం తెలియదు. పిల్లల నుంచి వస్తే చాలా ಬಾಗುಂಟುಂదని నేను ఒక ಸ್ವಾಮೀಜಿಗೆ ಬೇಡ್ಕೊಂటున్నాను. ಸೋಮಶೇಖರ್ ರೆಡ್ಡಿ ಅಂದ್ಬಿಟ್ಟು ಇದೇ ಫಸ್ಟ್ ಅವ್ರು ಬಂದಿರೋದು. ರಾತ್ರಿ ಅವರು ಉಪನ್ಯಾಸ ಕೇಳಿ ಅವ್ರಿಗೆ ಜಾಸ್ತಿ ಇಂಪ್ರೆಸ್ ಆಗಿದೆ. ಈ ಉಪನ್ಯಾಸ ನಮಗೆ 65 ವರ್ಷ ನಾವು ಇದು ಮಾಡ್ಕೊತೀವಿ. ಆದರೆ 10th PUC ಡಿಗ್ರಿ ಈ ಥರ ಇವ್ರಿಗಾದರೆ ಒಳ್ಳೆ ಇದಾಗುತ್ತೆ. ಆ ಥರದಕ್ಕೆ ನೆಕ್ಸ್ಟು ಮಾಡೋದಕ್ಕೆ ಎಲ್ಲ ಪ್ಲ್ಯಾನ್ ಮಾಡಿರಿ, ಅದನ್ನು ಹೇಳ್ತಾ ಇದ್ದೀನಿ.